Hi, hello everybody. Welcome to Vikas Commerce Tutorials. I am Mr. Vikas Mandke here. So ಸ್ನೇಹಿತರೆ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ 12 ಮಾರ್ಕ್ಸ್ ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ದಟ್ ಈಸ್ ಅಕೌಂಟಿಂಗ್ ರೇಷಿಯೋಸ್. ಈಗ ಆಲ್ರೆಡಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಫಾರ್ಫಿಚರ್ ರಿಡ್ಯೂಷನ್ ನೋಡಿದೀವಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಒಂದು ಕ್ವೆಶ್ಚನ್ ಅನ್ನು ಮಾಡಿ ಕಳಿಸಿದ್ದೀನಿ. ಇನ್ನೊಂದು ಕ್ವೆಶ್ಚನ್ ಬರ್ತಾ ಇದೆ. ಅದೇ ರೀತಿ ಅಕೌಂಟಿಂಗ್ ರೇಷಿಯೋಸ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ಮಾಡುವಂಥದ್ದು. ಎಷ್ಟೋ ಜನರ ಯಕ್ಷ ಪ್ರಶ್ನೆ ಏನಪ್ಪಾ ಅಂದರೆ ಸರ್ ಅಕೌಂಟಿಂಗ್ ರೇಷಿಯೋಲ್ಲಿ ತುಂಬ ರೇಷಿಯೋಸ್ಗಳಿವೆ ಸರ್, ಯಾವುದನ್ನು ಸ್ಟಡಿ ಮಾಡಬೇಕು? ಸೊ ನನ್ನ ಪ್ರಕಾರ ನೀವು ಸ್ಟಡಿ ಮಾಡಬೇಕಾಗಿರೋದು ಓನ್ಲಿ ದೀಸ್ 6 ರೇಷಿಯೋಸ್. ಕೆಲವೊಂದು ಸಲ ಆ ಕಡೆ ಈ ಕಡೆ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಬಟ್ 99% ಈ 6 ರೇಷಿಯೋಸ್ಗಳನ್ನು ನೀವು ಸ್ಟಡಿ ಮಾಡಿದರೆ ನಿಮಗೆ ಸಾಕಾಗಿ ಹೋಗ್ತದೆ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ, ಬಿಲ್ಸ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಬಿಲ್ಸ್ ರಿಸೀವೇಬಲ್ ಟರ್ನ್ ಓವರ್, 3 ಟರ್ನ್ ಓವರ್ ರೇಷಿಯೋಸ್. ಅದಾದ ನಂತರ 3 ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ. ಸೊ ಈ 6 ರೇಷಿಯೋಸ್ಗಳನ್ನು ಸಾಲ್ವ್ ಮಾಡಿದರೆ 100% ಯು ವಿಲ್ ಗೆಟ್ ಮೋರ್ ದೆನ್ 10 ಮಾರ್ಕ್ಸ್ ಇನ್ ದಿಸ್ ಕ್ವಶನ್. ಇದು 100 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. 100% 100 ಮಾರ್ಕ್ಸ್ ಸಿಗ್ತದೆ. ಬಟ್ ಕೆಲವೊಂದು ಸಲ ಅಟ್ಲೀಸ್ಟ್ 5 ಫಾರ್ಮುಲಾಸ್ ಅಂತೂ 100% ಗ್ಯಾರಂಟಿ ನೋಡ್ರಿ. ಈ 6 ಒಳಗಡೆ 5 ರೇಷಿಯೋಸ್ ಆರ್ 100% ಶೂರ್. 1 ರೇಷಿಯೋ ಮೈಟ್ ಚೇಂಜ್ ಆಗಲಿಲ್ಲ ಅಂದರೆ 6ನೇ ರೇಷಿಯೋ ಅದೇ ಬರಬೇಕು, ಅಥವಾ ಒಂದು ಯಾವುದೋ ರೇಷಿಯೋ ಚೇಂಜ್ ಆಗಿ ಅದರ ಬದಲಿಗೆ ಕರೆಂಟ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಕೇಳುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದ್ರ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಆ್ಯನ್ಯುವಲ್ ಎಕ್ಸಾಮ್ 2023, ಅದಾದ ನಂತರ ಆ್ಯನ್ಯುವಲ್ ಎಕ್ಸಾಮ್ 2022, ಈ ರೀತಿ ಹಳೆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾವುದೂ ಕೂಡ ನಿಮ್ಮ ಕ್ವಶನ್ ಬ್ಯಾಂಕಿಂದ ತಗೋತಾ ಇಲ್ಲ, ಎಲ್ಲ ಕ್ವಶನ್ಸ್ಗಳನ್ನು ಹಳೆ ಕ್ವಶನ್ ಪೇಪರ್ಗಳಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೂ ಒಂದು ನಂಬಿಕೆ ಬರಬೇಕು, ನಾನು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ, ನನಗೆ ಆಗ್ತದ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋ ಸಲುವಾಗಿ ಓಲ್ಡ್ ಕ್ವಶನ್ ಪೇಪರ್ಸನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಬಿಫೋರ್ ಸ್ಟಾರ್ಟಿಂಗ್ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ನೋಟಿಫಿಕೇಶನ್ ಬೇಕು ಅಂತ ಅನಿಸಿದರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪ್ತದೆ. ನಮ್ಮ ವಾಟ್ಸಪ್ ಲಿಂಕ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ, ನೀವು ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಈಗ ನಾವು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ 2023 ದಟ್ ಈಸ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್, ಈ ಒಂದು ಕ್ವಶನನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 38. ಫಸ್ಟ್ ಏನು ಮಾಡ್ರಪ್ಪ ಅಂದರೆ ಕ್ವಶನ್ ನಂಬರ್ 38 ಅಂತ ಬರೆದು ಬಿಡ್ರಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಈ ರೀತಿ ಅದ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಇಸ್ ರಿಲೇಟೆಡ್ ಟು ಅ ಕಂಪನಿ ಆಸ್ ಆನ್ 31st March 2022. ಸೊ ಕೆಲವೊಂದು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ರಿ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ನಮಗೇನಂತ ಕರಿತೀವಿ, ಸೇಲ್ಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಆಗಿ ನಾವು ಸೇಲ್ಸ್ ಅಂತ ಕರಿತೀವಿ. ಅದಾದ ನಂತರ ಗ್ರಾಸ್ ಪ್ರಾಫಿಟ್ ಅದ. ಎವರೇಜ್ ಇನ್ವೆಂಟರಿಗೆ ಮತ್ತೊಂದು ಶಬ್ದ ಸ್ಟಾಕ್. ಸೊ ಇನ್ವೆಂಟರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟಾಕ್. ಅದಾದ ನಂತರ ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಅಗೇನ್ ಸೇಲ್ಸ್ ಅಂತ ಕರಿತೀವಿ. ಎವರೇಜ್ ಟ್ರೇಡ್ ರಿಸೀವೇಬಲ್ಸ್, ನೆಟ್ ಕ್ರೆಡಿಟ್ ಪರ್ಚೇಸಸ್, ಎವರೇಜ್ ಟ್ರೇಡ್ ಪೇಯಬಲ್ಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನೆಟ್ ಪ್ರಾಫಿಟ್. ಸೊ ಕೆಲವೊಂದು ಮಾಹಿತಿಗಳನ್ನು ಕ್ವಶನ್ ಪೇಪರ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿಯ ಆಧಾರದ ಮೇಲೆ ನಾವೇನೋ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಏನು ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಕತ್ತಾರು? ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಅದೇ ರೀತಿ ನೆಟ್ ಪ್ರಾಫಿಟ್ ರೇಷಿಯೋ. ಸೊ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗ ನನ್ನ ಸ್ಟಾರ್ಟಿಂಗ್ ಸೆಷನಲ್ಲಿ ಹೇಳಿದ್ದೆ ನಿಮಗೆ, ಇವೇ 6 ರೇಷಿಯೋಸ್ಗಳು ಎಕ್ಸಾಮ್ಲಿ ಬರುತ್ತವೆ ಅಂತೇಳಿ. ಇದು ಲಾಸ್ಟ್ ಇಯರ್ 2023 ಬಂದಿರುವಂತಹ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಇಸ್ ಇಟ್ ಕ್ಲಿಯರ್? ಹಾಗಾಗಿ ಇದನ್ನು ಸಾಲ್ವ್ ಮಾಡುವ. ಸೊ ಫಸ್ಟ್ ಏನು ಕೇಳಕತ್ತಾರೆ ಅವರು? ಇನ್ವೆಂಟರಿ ಟರ್ನ್ ಓವರನ್ನು ಕೇಳಕತ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಯಾವ ರೀತಿ ಬರೀಬೇಕು? ಎ ಅಂತ ನೀವು ಮಾರ್ಕ್ ಮಾಡಬೇಕು. ಯಾವುದನ್ನು ಕೇಳ್ತಿದ್ದಾರೆ ಅವರು? ಇನ್ವೆಂಟರಿ. ಸೊ ಹಾಗಾಗಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಸೊ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಟು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದರೆ COGS ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. COGS ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಸೊ COGS ಕೊಟ್ಟಾರೆ ಚೆಕ್ ಮಾಡಿರಿ ಕ್ವಶನಲ್ಲಿ ಎಲ್ಲಾದರೂ. COGS ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಎಲ್ಲಾದರೂ ಕೊಟ್ಟಾರೆ ನೋಡ್ರಿ. ಸೊ ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಲ್ಲಿಯೂ ಕಾಣ್ತಾ ಇಲ್ಲ, ಅದನ್ನು ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕ್ರಿ ಸರ್? ಅದನ್ನು ಫೈಂಡ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ COGS ಫೈಂಡ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಬರ್ತದೆ ಸ್ನೇಹಿತರೆ, ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್.
ಸೊ ಸೇಲ್ಸ್ ಎಷ್ಟದ ಕ್ವಶನ್ದಲ್ಲಿ ಚೆಕ್ ಮಾಡಿ. ಸೇಲ್ಸ್ ಎಷ್ಟದ? ಓಕೆ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ಗೆ ನಾವು ಎಂತ ಕರಿತೀವಿ? ಸೇಲ್ಸ್. ಅದೆಷ್ಟದ? 10 lakh rupees. ಸೊ 10 lakh ಮೈನಸ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಅದ ಕ್ವಶನಲ್ಲಿ 2 lakh. ಸೊ 10 lakh ಮೈನಸ್ 2 lakh rupees ಈಸ್ ಯುವರ್ ಗ್ರಾಸ್ ಪ್ರಾಫಿಟ್. ಹಾಗಾದರೆ COGS ಎಷ್ಟಾಯಿತು ಸ್ನೇಹಿತರೆ? 8 lakh rupees. ಇಸ್ ಇಟ್ ಕ್ಲಿಯರ್? COGS ಕೊಟ್ಟಲಾಗಿದ್ರು, ಹಾಗಾಗಿ ನಾವು ಫೈಂಡ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಬಂತು COGS? 8 lakh rupees. ಈಗ ಎವ್ರೇಜ್ ಸ್ಟಾಕನ್ನು ಫೈಂಡ್ ಮಾಡಬೇಕು. ಎವ್ರೇಜ್ ಸ್ಟಾಕ್ ಕೊಟ್ಟಾರಲ್ಲ ಚೆಕ್ ಮಾಡಿರಿ ಫಸ್ಟ್. ಎವ್ರೇಜ್ ಸ್ಟಾಕ್ ಇಲ್ಲದ ನೋಡ್ರಿ. ಇನ್ವೆಂಟರಿ ಅಂದ್ರೆ ಸ್ಟಾಕ್. ಸೊ ಎವ್ರೇಜ್ ಸ್ಟಾಕ್ ಎಷ್ಟದ? 1 lakh rupees. ಸೊ ಹಾಗಾಗಿ ನಾವು ಡೈರೆಕ್ಟ್ಲಿ ಈಗ ಫಾರ್ಮುಲಾಗೆ ಬರ್ತೀನಿ ಡೈರೆಕ್ಟ್ಲಿ. ದೇರ್ ಫೋರ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಟು ಆಲ್ರೆಡಿ ಫಾರ್ಮುಲಾ ಬರೆದಿದ್ದೀನಿ. ಸೊ COGS ಫೈಂಡ್ ಮಾಡಿದ್ದೀವಿ. ಎಷ್ಟದ? 8 lakh rupees ಡಿವೈಡೆಡ್ ಬೈ ಎವ್ರೇಜ್ ಸ್ಟಾಕ್. ಎವ್ರೇಜ್ ಸ್ಟಾಕ್ ಎಷ್ಟದ ನೋಡ್ರಿ ಕ್ವಶನ್ ಪೇಪರ್ನಲ್ಲಿ? ಎವ್ರೇಜ್ ಇನ್ವೆಂಟರಿ ಎಷ್ಟದ? 1 lakh. ಸೊ 8 lakh ಡಿವೈಡೆಡ್ ಬೈ 1 lakh ದಟ್ ಈಸ್ ಈಕ್ವಲ್ಸ್ ಟು 8 ಟೈಮ್ಸ್. ಕ್ಯಾಲ್ಕುಲೇಟರ್ನ ತೊಗೊಂಡು ಚೆಕ್ ಮಾಡಿದಾಗ 8 ಅಂತ ಬರ್ತದೆ. ಸೊ ಹಾಗಾಗಿ ನಾವೆಲ್ಲಿ ಏನು ಬರೀಬೇಕು? 8 ಟೈಮ್ಸ್ ಅಂತ ಬರೀಬೇಕು ರೀ. 8 ಟೈಮ್ಸ್ ಅಂತ ಬರೆದಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ. ಯಾವಾಗ ಇಂಟು 100 ಅಂತ ನಾವು ಮಾಡ್ತಾ ಇದ್ದಾಗ ಅವಾಗ ಪರ್ಸೆಂಟೇಜ್ ಬರಿತೀವಿ. ಇಲ್ಲಿ ಯಾವುದೇ ರೀತಿ ಫಾರ್ಮುಲಾಗೆ ಇಂಟು 100 ಇಲ್ಲ, ಹಾಗಾಗಿ 8 ಟೈಮ್ಸ್ ಅಂತ ಇರಬೇಕು. ಈ ಫಾರ್ಮುಲಾ ಬರೀಲಿಕ್ಕೆ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ ಅವರು. ಇದೆಲ್ಲ ಸಾಲ್ವ್ ಮಾಡಲಿಕ್ಕೆ 1 ಮಾರ್ಕ್. ಸೊ 1 + 1 ಒಂದು ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸ್. ಈ ರೀತಿ 6 ಫಾರ್ಮುಲಾಸ್ ಒಂದಕ್ಕೆ 2. ಸೊ 6 × 2 12 ಆಗಿರ್ತದೆ. ಫಾರ್ಮುಲಾ ಕರೆಕ್ಟ್ ಬರೆದರೆ 1 ಮಾರ್ಕ್, ಸಾಲ್ವ್ ಮಾಡೋದಕ್ಕೆ 1 ಮಾರ್ಕ್. ಸೊ ಒಂದು ಕ್ವಶನ್ಗೆ ಎಷ್ಟು? 2 ಮಾರ್ಕ್ಸ್. ಸೊ ಎಗೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ತಪ್ಪ ಅಂದ್ರೆ ಈಗ 2 ಮಾರ್ಕ್ಸ್ ಸಿಕ್ತು. ಸೊ ಕಮಿಂಗ್ ಟು ಬಿನಲ್ಲಿ ಅವರು ನಮಗೆ ಕೇಳ್ತಾ ಇರೋದು ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ. ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ. ಓಕೆ, ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನದ? ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವ್ರೇಜ್ ಟ್ರೇಡ್ ರಿಸಿವೇಬಲ್ಸ್. ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್, ಅಂಶ ಮತ್ತು ಛೇದ ಅಂದರೆ ನೆಟ್ ಕ್ರೆಡಿಟ್ ಸೇಲ್ಸ್ ಮತ್ತು ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಎರಡೂ ಕೊಟ್ಟಾರಲ್ಲಿ ಫಸ್ಟ್ ಚೆಕ್ ಮಾಡಬೇಕು ರೀ. ಕೊಟ್ಟಿಲ್ಲ ಅಂದರೆ ಫೈನ್ ಮಾಡಬೇಕಾಗ್ತದೆ. ಫಸ್ಟ್ ಕೊಟ್ಟಾರಲ್ಲಿ ಚೆಕ್ ಮಾಡಿರಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಎವರೇಜ್ ಇನ್ವೆಂಟರಿ ಇಲ್ಲದ ನೋಡಿರಿ. ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್. ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಏನು? ಸೇಲ್ಸ್. ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ಕ್ರೆಡಿಟ್ ಸೇಲ್ಸ್. ಸೊ ನಮಗೆ ಇಲ್ಲಿ ಏನು ಬೇಕು? ನೆಟ್ ಕ್ರೆಡಿಟ್ ಸೇಲ್ಸ್ ಆಲ್ರೆಡಿ ಸಿಕ್ಕದ, ಆಲ್ರೆಡಿ ಕ್ವಶನ್ದಾಗ ಅದ. ನೆಕ್ಸ್ಟ್ ಏನು ಬೇಕು? ಎವರೇಜ್ ಟ್ರೇಡ್ ರಿಸಿವೇಬಲ್. ಅದೈತಿ ಇಲ್ಲಿ ಚೆಕ್ ಮಾಡಿರಿ. ಎಸ್, ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಇಲ್ಲದ ನೋಡ್ರಿ. ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಅದೆಷ್ಟದ? ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ 1,50,000 ಅದ. ಕರೆಕ್ಟಾ? ಸೊ ಕ್ರೆಡಿಟ್ ಸೇಲ್ಸ್ ಇರೋದು 6 lakh, ಎವರೇಜ್ ಟ್ರೇಡ್ ರಿಸಿವೇಬಲ್ ಇರೋದು 1,50,000. ಸೊ ಹಾಗಾಗಿ ದೇರ್ ಫೋರ್ ಇಲ್ಲಿ ಏನು ಬರೀಬೇಕು? ನೆಟ್ ಕ್ರೆಡಿಟ್ ಸೇಲ್ಸ್ ಎಷ್ಟದ? 6 lakh rupees ನಿಮ್ಮ ಕ್ವಶನ್ ಪೇಪರಲ್ಲಿ ಇರೋದು. ಡೈರೆಕ್ಟ್ಲಿ ಕೊಟ್ಟಾರವರು, ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಎಷ್ಟದ ರೀ? 1,50,000. ಸೊ ಕ್ಯಾಲ್ಕುಲೇಟರ್ನ ತೊಗೊಂಡು ನೀವು ಇಲ್ಲಿ ಚೆಕ್ ಮಾಡಿದಾಗ 6 lakh ಡಿವೈಡೆಡ್ ಬೈ 1,50,000 ಎಷ್ಟು ಬರ್ತದೆ? 4 ಅಂತ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಆನ್ಸರ್ ಏನಾಗಬೇಕು? 4 ಟೈಮ್ಸ್ ಅಂತ ಕರಿತೀವಿ. ಅಷ್ಟು 4 ಟೈಮ್ಸ್. ಸೊ ಫಾರ್ಮುಲಾಗೆ 1 ಮಾರ್ಕ್, ಈ ರೀತಿ ಸಾಲ್ವ್ ಮಾಡೋದಕ್ಕೆ 1 ಮಾರ್ಕ್, 2 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಮೂರನೇದು ಸಿನಲ್ಲಿ ಅವ್ರು ಏನು ಕೇಳಕತ್ತಾರೆ ನೋಡ್ರಿ. ಕ್ವಶನಲ್ಲಿ ಏನು ಕೇಳಕತ್ತಾರೆ? ಸಿ ಒಳಗಡೆ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ. ಒಂದು ವಿದ್ಯಾರ್ಥಿಗಳ ಗಮನಿಸಬೇಕಾಗಿರೋದು, ನೀವು ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ನಿಮಗೆ ಬಂದರೆ ಸಾಕು. ಬಿಕಾಸ್ ರಿಸಿವೇಬಲ್ ಅಪೋಸಿಟ್ ಪೇಬಲ್. ಸೊ ಹಾಗಾಗಿ ಇದೊಂದು ಫಾರ್ಮುಲಾ ಬಂದರೆ ಒಂದು ಫಾರ್ಮುಲಾ ಓದೋ ಅವಶ್ಯಕತೆ ಇಲ್ಲ. ಸೊ 6 ಫಾರ್ಮುಲಾಸ್ಗಳಲ್ಲಿ ಒಂದು ಹೋಯ್ತು ರೀ. ಬಿಕಾಸ್ 5 ಓದ್ರಿ, ಯಾಕಂದ್ರೆ ಈ ಥರ ಅಪೋಸಿಟ್ ಮಾಡ್ಬೇಕ್ರಿ. ವೆರಿ ಸಿಂಪಲ್. ಈಗ ನೋಡಿ, ಟ್ರೇಡ್ ರಿಸಿವೇಬಲ್ ಅದ, ಇಲ್ಲಿ ಪೇಬಲ್. ಸೊ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಟು ನೆಟ್ ಕ್ರೆಡಿಟ್ ಸೇಲ್ಸ್ ಅದ. ಸೊ ಇಲ್ಲಿ ಏನು ಬರಬೇಕು? ನೆಟ್ ಕ್ರೆಡಿಟ್ ಪರ್ಚೇಸಸ್ ಬರಬೇಕು ಡಿವೈಡೆಡ್ ಬೈ ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಅದ. ಸೊ ಇಲ್ಲಿ ಎವರೇಜ್ ಟ್ರೇಡ್, ಅಲ್ಲಿ ರಿಸಿವೇಬಲ್ಸ್ ಬದಲಿ ಪೇಬಲ್ಸ್. ವೆರಿ ಸಿಂಪಲ್ ಫಾರ್ಮುಲಾ. ಇಲ್ಲಿ ಸೇಲ್ಸ್ ಬದಲಾಗಿ ಪರ್ಚೇಸಸ್, ಇಲ್ಲಿ ರಿಸಿವೇಬಲ್ಸ್ ಬದಲಾಗಿ ಪೇಬಲ್ಸ್. ಈಗ ಇವು ಎರಡು ಕ್ವಶನಲ್ಲಿ ಕೊಟ್ಟಾರಲ್ಲಿ ಚೆಕ್ ಮಾಡಿರಿ. ಕ್ರೆಡಿಟ್ ಪರ್ಚೇಸ್ ಕೊಟ್ಟಾರ ನೋಡ್ರಿ,
ಎಸ್ ಇಲ್ಲಿ ಕೊಟ್ಟಾರ ನೋಡ್ರಿ ನೆಟ್ ಕ್ರೆಡಿಟ್ ಪರ್ಚೇಸಸ್ ಎಷ್ಟದ 5 lakh rupees. ಸೊ 5 lakh ಕೊಟ್ಟಾರ ಅವರು, ಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಡಿವೈಡೆಡ್ ಬೈ ಎವರೇಜ್ ಟ್ರೇಡ್ ಪೇಬಲ್ಸ್ ಅದು ಕೊಟ್ಟಾರ ಚೆಕ್ ಮಾಡಿರಿ. ಎಸ್ ಎವರೇಜ್ ಟ್ರೇಡ್ ಪೇಬಲ್ಸ್ ಕೂಡ ಅದ, ಅದೆಷ್ಟು 2,50,000. ಸೊ 5 lakh ಡಿವೈಡೆಡ್ ಬೈ 2,50,000. ಸೊ ಕ್ಯಾಲ್ಕುಲೇಟರ್ನಲ್ಲಿ 5 lakh ಡಿವೈಡೆಡ್ ಬೈ 2,50,000 ಎಷ್ಟಾಗ್ತದೆ 2. ಸೊ ಅದೇನಾಗಬೇಕು 2 times ಅಂತ ಕರಿತೀವಿ, 2 times. ಸೊ ಈ ರೀತಿ ಬಾಕ್ಸನ್ನು ಮಾಡಿರಿ ಫೈನಲ್ ಆನ್ಸರ್ಗೆ. ಸೊ ನೋಡಿರಿ ಇದು 2 marks, ಇದು 2 marks, ಇದು 2 marks. ಎಷ್ಟಾಯಿತು ಅರ್ಧ ಪೇಜ್ ಮೇಲೆ 6 marks ಸಿಕ್ತು. ಬಟ್ ನೀವು ಶೇರ್ ಕ್ಯಾಪಿಟಲ್ ಅಥವಾ ಡಿಸಲ್ಯೂಷನ್ ಮಾಡಿದಾಗ ಈ ರೀತಿ ಆಗಂಗಿಲ್ಲ. ಹಾಗಾಗಿ ಅಕೌಂಟಿಂಗ್ ರೇಷಿಯೋ ಕೂಡ ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್. ಎಷ್ಟೋ ಜನ ಇದನ್ನು ಸ್ಕಿಪ್ ಮಾಡ್ತಾರೆ, ಎಷ್ಟೋ ಜನ ಇದನ್ನು ಮಾಡೋಂಗೇ ಇಲ್ಲ. ಬಟ್ ಇದನ್ನು ಮಾಡಿರಿ, ಓಕೆ, ಇದು ಈಸಿ ಇರ್ತದೆ. ಎಸ್ ಕಮಿಂಗ್ ಟು ಫೋರ್ತ್ ಫಾರ್ಮುಲಾ ಇನ್ನಷ್ಟು ಈಸಿ ಹಾಕುವಂತ ಹೋಗ್ತದೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಡಿ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಡಿ ಯಾವುದಪ್ಪ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಓಕೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನದ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಬರ್ತದೆ ಇಂಟು 100. ಓಕೆ ವಿದ್ಯಾರ್ಥಿಗಳೇ, ಗ್ರಾಸ್ ಪ್ರಾಫಿಟ್ ಕೊಟ್ಟಾರಲ್ಲಿ ಚೆಕ್ ಮಾಡಿರಿ ಕ್ವಶನಲ್ಲಿ. ಹಾಂ ಇಲ್ಲಿದೆ ನೋಡ್ರಿ, ಗ್ರಾಸ್ ಪ್ರಾಫಿಟ್ ಎಷ್ಟದ ಗ್ರಾಸ್ ಪ್ರಾಫಿಟ್ 2 lakh rupees. ಸೇಲ್ಸ್ ಕೊಟ್ಟಾರಲ್ಲಿ ಚೆಕ್ ಮಾಡಿರಿ. ಸೇಲ್ಸ್ ಅಂದರೆ ರೆವೆನ್ಯೂ ಫ್ರಮ್ ಆಪರೇಷನ್ ಸ್ಟಾರ್ಟಿಂಗ್ ಅದ ಎಷ್ಟದ ಸೇಲ್ಸ್ 10 lakh rupees. ಸೊ 2 lakh ಡಿವೈಡೆಡ್ ಬೈ 10 lakh ಇಂಟು 100 ಆ್ಯಸ್ ಇಟ್ ಈಸ್. ಈಗ ಇಂಟು 100 ಕೊಡ್ತಾ ಇದ್ದಾರೆ ಅಂದರೆ ನಾವೇನು ಯೂಸ್ ಮಾಡಬೇಕು, ಪರ್ಸೆಂಟೇಜ್ ಯೂಸ್ ಮಾಡಬೇಕು. ಏನದಲ್ಲಿ 2 lakh ಡಿವೈಡೆಡ್ ಬೈ 1 lakh, 2 lakh ಡಿವೈಡೆಡ್ ಬೈ 1 lakh ಇಂಟು 100 ಎಷ್ಟು ಟೈಮ್ಸ್ 200 ಆಗ್ತದೆ. ಅಂದರೆ ಇದರ ಅರ್ಥ 200% ಅಂತ ಬರಿಬೇಕು. ಈಸ್ ಇಟ್ ಕ್ಲಿಯರ್? ಮತ್ತೊಂದು ಸಲ ಹೇಳ್ತೀನಿ ನೋಡ್ರಿ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಎಷ್ಟದ 2 lakh, ಕರೆಕ್ಟಾ? ಸೇಲ್ಸ್ ಎಷ್ಟದ 10 lakh. ಇಲ್ಲಿ ಎಷ್ಟಾಗಿದೆ, ಇಲ್ಲಿ ಬರೀ 1 lakh ಆಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇದು 10 lakh ಆಗಬೇಕು. 10 lakh ಅಂದಾಗ ಇದು 20% ಆಗ್ತದೆ ರೀ. ಮತ್ತೆ ಮಾಡಿ ತೋರಿಸ್ತೀನಿ ನೋಡ್ರಿ. 2 lakh ಡಿವೈಡೆಡ್ ಬೈ 10 lakh ಇಂಟು 100 ಎಷ್ಟು ಬರ್ತದೆ 20. ಸೊ ದಿಸ್ ಈಸ್ 20%. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ಇ ಏನದಪ್ಪ ಅಂದರೆ ಇಲ್ಲಿ ನೋಡ್ರಿ ಕ್ವಶನಲ್ಲಿ ಇದಾಗ ಏನು ಕೇಳಕತ್ತ ನಾವು ಆಪರೇಟಿಂಗ್ ರೇಷಿಯೋ ಕೇಳ್ತಾ ಇದ್ದಾನೆ. ಸೊ ಆಪರೇಟಿಂಗ್ ರೇಷಿಯೋ ಫಾರ್ಮುಲಾಗೆ ಬರ್ತೀನಿ ನಾನೀಗ. ಆಪರೇಟಿಂಗ್ ರೇಷಿಯೋ ಈಕ್ವಲ್ಸ್ ಟು ಆಪರೇಟಿಂಗ್ ರೇಷಿಯೋ ಫಾರ್ಮುಲಾ ರೀ ವೆರಿ ಸಿಂಪಲ್. ಇಲ್ಲಿ ಆಪರೇಟಿಂಗ್ ರೇಷಿಯೋದ, ಹಾಗಾಗಿ ಆಪರೇಟಿಂಗ್ ಕಾಸ್ಟ್ ಅನ್ನೋದು ತಗೋಬೇಕು. ಯಾವುದು ಆಪರೇಟಿಂಗ್ ಕಾಸ್ಟ್ ಅನ್ನೋದು ತಗೋಬೇಕು. ಸೊ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್. ಪ್ರತಿಯೊಂದು ಪ್ರಾಫಿಟಬಿಲಿಟಿ ರೇಷಿಯೋಗೆ, ಗ್ರಾಸ್ ಪ್ರಾಫಿಟ್ ಆಗಿರಲಿ, ಆಪರೇಟಿಂಗ್ ರೇಷಿಯೋ ಆಗಿರಲಿ, ನೆಟ್ ಪ್ರಾಫಿಟ್ ಆಗಿರಲಿ, ಪ್ರತಿಯೊಂದಕ್ಕೂ ಡಿವೈಡ್ ಬೈ ಸೇಲ್ಸೇ ಬರ್ತದೆ ಇಂಟು 100. ಈಗ ಆಪರೇಟಿಂಗ್ ಕಾಸ್ಟ್ ಕೊಟ್ಟರೆ ಚೆಕ್ ಮಾಡಿರಿ ಕ್ವಶನ್ದಲ್ಲಿ. ಆಪರೇಟಿಂಗ್ ಎಲ್ಲೂ ಕೊಟ್ಟಿಲ್ಲ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಾರೆ, ಬಟ್ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿಲ್ಲ. ಹಾಗಾಗಿ ಆಪರೇಟಿಂಗ್ ಕಾಸ್ಟನ್ನು ನೀವು ಫೈಂಡ್ ಮಾಡಬೇಕು. ಸೊ ಆಪರೇಟಿಂಗ್ ಕಾಸ್ಟ್ ಈಕ್ವಲ್ಸ್ ಟು ಇದಕ್ಕೊಂದು ಫಾರ್ಮುಲಾ ಬರ್ತದೆ, COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಈಗ COGS ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ನಾವು ಫೈನ್ ಮಾಡಿ ನೋಡ್ರಿ. ಎಲ್ಲಿ ಫೈನ್ ಮಾಡೀವಿ, ಇನ್ವೆಂಟರಿ ಟರ್ನ್ ಓವರ್ ಮಾಡಬೇಕಾದ್ರೆ COGS ಆಲ್ರೆಡಿ ಫೈನ್ ಮಾಡಿದ್ದೀವಿ. ಇಲ್ಲಿ ಲಾಸ್ಟ್ನಲ್ಲಿ ಮತ್ತೊಂದು ಸಲ ಫೈನ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇಲ್ಲಿ ಫೈನ್ ಮಾಡಿದ್ದೀವಿ ನಾವು, ಕರೆಕ್ಟಾ? ಇಲ್ಲಿ COGSನಲ್ಲಿ ಎಷ್ಟದ 8 lakh rupees ಅದ. ಸೊ ಡೈರೆಕ್ಟ್ಲಿ ಇಲ್ಲೂ ಕೂಡ 8 lakh rupees ಅನ್ನು ತಗೋಬೇಕು. ಪ್ಲಸ್ ಏನು ಮಾಡಂತಾರೋ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಾನೆ ಚೆಕ್ ಮಾಡಿರಿ ಕ್ವಶನ್ದಾಗ ಒಂದ್ಸಲ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಇಲ್ಲದ ನೋಡ್ರಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 1 lakh rupees. ಹಾಗಾಗಿ ಇಲ್ಲಿ 8 lakh ಪ್ಲಸ್ 1 lakh ದಟ್ ಈಸ್ ಈಕ್ವಲ್ಸ್ ಟು 9 lakh. ವಿದ್ಯಾರ್ಥಿಗಳೇ, ಈ 9 lakh ಏನಪ್ಪ ಅಂದರೆ ನಾವೇನು ಫೈಂಡ್ ಮಾಡಿದ್ವಿ, 9 lakh ಏನಪ್ಪ ಅಂದರೆ ಆಪರೇಟಿಂಗ್ ಕಾಸ್ಟ್. ನಮಗೆ ಬೇಕಾಗಿರೋದು ಆಪರೇಟಿಂಗ್ ರೇಷಿಯೋ. ಆಪರೇಟಿಂಗ್ ರೇಷಿಯೋ ಫಾರ್ಮುಲಾ ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್. ಆಪರೇಟಿಂಗ್ ಕಾಸ್ಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆಪರೇಟಿಂಗ್ ಕಾಸ್ಟ್ ಫೈಂಡ್ ಮಾಡಿದ್ವಿ. ಸೊ ಆಪರೇಟಿಂಗ್ ಕಾಸ್ಟ್ ಸಿಕ್ತು, ಸೇಲ್ಸ್ ಸಿಕ್ತು. ಸೊ ದೇರ್ ಫೋರ್ ಆಪರೇಟಿಂಗ್ ರೇಷಿಯೋ ಈಕ್ವಲ್ಸ್ ಟು ಆಪರೇಟಿಂಗ್ ಕಾಸ್ಟ್ ಎಷ್ಟದ 9 lakh. ಸೊ 9 lakh ಡಿವೈಡೆಡ್ ಬೈ ಸೇಲ್ಸ್ ಇದೆ ಮೇಲೆ ಮಾಡಿ ನೋಡ್ರಿ. ಸೇಲ್ಸ್ ಎಷ್ಟದ ಸೇಲ್ಸ್ 10 lakh. ಸೊ 9 lakh ಡಿವೈಡೆಡ್ ಬೈ 10 lakh ಇಂಟು 100. ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು
ಅಗೇನ್ ಕ್ಯಾಲ್ಕುಲೇಟರ್ ತೊಗೋತೀನಿ. 9 lakh ಡಿವೈಡೆಡ್ ಬೈ 10 lakh ಇಂಟು 100 ಎಷ್ಟು ಬರ್ತದೆ ನೋಡಿರಿ. 9 lakh ಡಿವೈಡೆಡ್ ಬೈ 10 lakh ಇಂಟು 100 ಎಷ್ಟು ಬರ್ತಾ ಇದೆ 90%. ಇಟ್ ಕಮ್ಸ್ ಟು 90%. ಇಸ್ ಇಟ್ ಕ್ಲಿಯರ್? ವೆರಿ ಸಿಂಪಲ್. ನೀವು ಕ್ಯಾಲ್ಕುಲೇಟರ್ ಇಲ್ಲದೇ ಮಾಡಬಹುದು. 5 ಜೀರೋ ಎಷ್ಟು 5 ಜೀರೋ ತೆಗೀನಿ, ಇಲ್ಲಿ 5 ಜೀರೋ ತೆಗಿರಿ. 9 ಡಿವೈಡ್ ಬೈ 10 900 ಡಿವೈಡೆಡ್ ಬೈ 10 ಅಗೇನ್ 1 ಜೀರೋ. ವಿದೌಟ್ ಕ್ಯಾಲ್ಕುಲೇಟರ್ ಕೂಡ ಮಾಡ್ಬೋದು, ಬಟ್ ರಿಸ್ಕ್ ಯಾಕೆ, ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿರಿ. ಇಸ್ ಇಟ್ ಕ್ಲಿಯರ್? ಆಪರೇಟಿಂಗ್ ರೇಷಿಯೋ ಈಸ್ ವೆರಿ ಹಂಗೆ ನೋಡ್ರಿ. ಇಲ್ಲಿ 6 ಫಾರ್ಮುಲಾಗಳಲ್ಲಿ ಆಪರೇಟಿಂಗ್ ರೇಷಿಯೋ ಒಂದು ಸ್ವಲ್ಪ ಏನಾಗ್ತದಪ್ಪ ಅಂದರೆ ಲೆಂದಿ ಬರ್ತದೆ. ನಾಟ್ ಡಿಫಿಕಲ್ಟ್, ಅದು ಈಸಿನ ಅದ, ಬಟ್ ಒಂದು ಸ್ವಲ್ಪ ಪ್ರೊಸೀಜರ್ ಹೆಚ್ಚದ. ಆಪರೇಟಿಂಗ್ ರೇಷಿಯೋ ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್ ಕೊಟ್ಟಿರ್ತಾನೆ ಅವನು. ಆಪರೇಟಿಂಗ್ ಕಾಸ್ಟ್ ಫೈಂಡ್ ಮಾಡಬೇಕು. ಆಪರೇಟಿಂಗ್ ಕಾಸ್ಟ್ ಮಾಡಬೇಕಾದ್ರೆ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. COGS ಈಗ ಆಲ್ರೆಡಿ ಇನ್ವೆಂಟ್ರಿನಲ್ಲಿ ಮಾಡಿದ್ದೀವಿ ನಾವು. ಒಂದು ವೇಳೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋನಲ್ಲಿ COGS ಫೈಂಡ್ ಮಾಡಿಲ್ಲ ಅಂದರೆ ಅವಾಗ ಏನು ಮಾಡಬೇಕು ನೀವು, ಇಲ್ಲಿ ಮತ್ತೊಂದು ಸಲ ಫೈಂಡ್ ಮಾಡಬೇಕಾಗ್ತಿತ್ತು. ಆಲ್ರೆಡಿ ನಾವು ಅಲ್ಲಿ ಫೈನ್ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಮತ್ತೊಂದು ಸಲ ಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ 8 lakh. ಆಪರೇಟಿಂಗ್ ಎಕ್ಸ್ಪೆನ್ಸಸ್ 1 lakh, ಟೋಟಲ್ 9 lakh. ಆಪರೇಟಿಂಗ್ ರೇಷಿಯೋ ಈಕ್ವಲ್ಸ್ ಟು ಇದು ಆಪರೇಟಿಂಗ್ ಕಾಸ್ಟ್ 9 lakh, ಸೇಲ್ಸ್ 10 lakh ಇಂಟು 100 ಮಾಡಿದಾಗ 90%. ಓಕೆ, ಕಮಿಂಗ್ ಟು ಲಾಸ್ಟ್ ಒನ್. ಲಾಸ್ಟ್ ಯಾವುದಪ್ಪ ಅಂದರೆ ಎಫ್ ಯಾವ್ದು ಕೊಟ್ಟರಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋ. ವಿದ್ಯಾರ್ಥಿಗಳೇ, ಈ ನೆಟ್ ಪ್ರಾಫಿಟ್ ರೇಷಿಯೋ ಬಹಳಷ್ಟು ಈಸಿ ಇರುವಂಥದ್ದು. ಸೊ ಎಫ್ net profit ratio, that is equals to net profit. ಇವೆಲ್ಲ ನೆನಪಿಟ್ಕೊಳ್ಳುವಂತಹ ಈಸಿಯಾಗಿ ನೆನಪಿಟ್ಕೊಳ್ಬಹುದಾದಂಥ ಫಾರ್ಮುಲಾಸ್. ನೆಟ್ ಪ್ರಾಫಿಟ್, ಸೊ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಪ್ರತಿಯೊಂದು ಪ್ರಾಫಿಟಬಿಲಿಟಿಗೆ ಇಂಟು ಸೇಲ್ಸ್ನ ಬರಬೇಕು ರೀ. ಸೊ ಹಾಗಾಗಿ ಸೇಲ್ಸ್ ಇಂಟು 100. ಈಗ ನೆಟ್ ಪ್ರಾಫಿಟ್ ಕೊಟ್ಟರಲ್ಲಿ ಚೆಕ್ ಮಾಡಿರಿ, ಬಿಕಾಸ್ ಸೇಲ್ಸ್ ಅಂದ್ರೆ ಕೊಟ್ಟಾರ ಆಲ್ರೆಡಿ ನೋಡಿ ನಾವು. ನೆಟ್ ಪ್ರಾಫಿಟ್ ಕೊಟ್ಟಾರ ಚೆಕ್ ಮಾಡಿರಿ ಎಲ್ಲಾದರೂ. ಎಸ್, ಇಲ್ಲದ ನೋಡಿರಿ ಲಾಸ್ಟ್ ಪಾಯಿಂಟ್. ನೆಟ್ ಪ್ರಾಫಿಟ್ ಎಷ್ಟದ 1 lakh rupees. ಸೊ ಹಾಗಾಗಿ 1 lakh ಡಿವೈಡೆಡ್ ಬೈ ಸೇಲ್ಸ್ ಲಾಸ್ಟ್ ಮಾಡಿ ನಾವು ಇದೇಗ್ರಿ ಎಷ್ಟಿತ್ತು 10 lakh ಇಂಟು 100. ಸೊ ಕ್ಯಾಲ್ಕುಲೇಟರ್ ತಗೋರಿ, ಎಷ್ಟಾಗ್ತದೆ 1 lakh ಡಿವೈಡೆಡ್ ಬೈ 10 lakh ಇಂಟು 100 ಎಷ್ಟು ಬರ್ತದೆ ಇಲ್ಲಿ ನೋಡ್ರಿ. ಎಷ್ಟು ಬಂತು 10% ಬರ್ತಾ ಇದೆ. ನೀವು ಕೂಡ ಕ್ಯಾಲ್ಕುಲೇಟರ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ನಾನು ಯಾವ ರೀತಿ ಮಾಡ್ತಾ ಇದ್ದೆ ನೀವು ಕೂಡ ಅಲ್ಲೇ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇದಕ್ಕೆ 2 marks. ಇಸ್ ಇಟ್ ಕ್ಲಿಯರ್? ಇಲ್ಲಿ ಆಪರೇಟಿಂಗ್ ರೇಷಿಯೋ 2 marks, ಗ್ರಾಸ್ ಪ್ರಾಫಿಟ್ ರೇಷಿಯೋ 2 marks, ಟ್ರೇಡ್ ಪೇಯಬಲ್ ಟರ್ನ್ ಓವರ್ 2 marks, ಟ್ರೇಡ್ ರಿಸೀವಬಲ್ 2 marks, ಇನ್ವೆಂಟ್ರಿ ಟರ್ನ್ ಓವರ್ 2 marks, ಟೋಟಲ್ 12 marks. ಇನ್ವೆಂಟ್ರಿ ಟರ್ನ್ ಓವರ್ ಫಾರ್ಮುಲಾ ಒಂದು ಪರ್ಫೆಕ್ಟ್ ಮಾಡ್ಕೊಡ್ರಿ. ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ ನೆನ್ಪಿಟ್ಕೊಳ್ಳಿ. ಪೇಯಬಲ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ರಿಸೀವೇಬಲ್ದಾಗ ಏನು ಮಾಡ್ತೀರಿ ಅದರ ಅಪೋಸಿಟ್ ಪೇಯಬಲ್ದಾಗ ಬರ್ತದೆ. ಅದಾದ ನಂತರ ಗ್ರಾಸ್ ಪ್ರಾಫಿಟ್, ವೆರಿ ಸಿಂಪಲ್. ಗ್ರಾಸ್ ಪ್ರಾಫಿಟ್ ಅಂದಾಗ ಗ್ರಾಸ್ ಪ್ರಾಫಿಟ್ ಅಲ್ಲೇ ಇದೆ ಡಿವೈಡ್ ಬೈ ಸೇಲ್ಸ್, ಬಿಕಾಸ್ ಪ್ರಾಫಿಟ್ ಯಾವಾಗ ಆಗ್ತದೆ ಸೇಲ್ಸ್ ಮಾಡಿದಾಗ ಪ್ರಾಫಿಟ್ ಆಗಬೇಕು. ಸೊ ಲಿಂಕ್ ಅದ ರೀ, ಎಲ್ಲವನ್ನೂ ಕೂಡ ಬಹ್ಯಾಟ್ ಮಾಡಬೇಡ್ರಿ. ಗ್ರಾಸ್ ಪ್ರಾಫಿಟ್ ಅಲ್ಲೇ ಅದ. ಗ್ರಾಸ್ ಪ್ರಾಫಿಟ್ ಏನು ಡಿವೈಡ್ ಮಾಡಬೇಕು, ಪ್ರಾಫಿಟ್ ಯಾವಾಗ ಆಗ್ತದೆ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಸರ್ ನಮ್ಮ ಪ್ರಾಫಿಟ್ ಆಗೋದು ಸೇಲ್ಸ್ ಆದಾಗ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100, 20% ಬರ್ತದೆ. ಆಪರೇಟಿಂಗ್ ರೇಷಿಯೋ ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಇಸ್ ಇಟ್ ಕ್ಲಿಯರ್? ಸೊ ಆಪರೇಟಿಂಗ್ ಕಾಸ್ಟ್ ಫೈನ್ ಮಾಡಬೇಕು, COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಈ ರೀತಿ ಮಾಡಬೇಕು. COGS ಫೈನ್ ಮಾಡಿರಿ. COGS ಆಲ್ರೆಡಿ ಇನ್ವೆಂಟ್ರಿದಾಗ ಮಾಡೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟ ನಾವು 9 lakh ಬರ್ತದೆ. ಆಪರೇಟಿಂಗ್ ರೇಷಿಯೋ 90% ಆಗ್ತದೆ. ಆಮೇಲೆ ನೆಟ್ ಪ್ರಾಫಿಟ್ ಅಗೇನ್ ಸೇಮ್. ಇಲ್ಲೇ ನೆಟ್ ಪ್ರಾಫಿಟ್ ಅದ, ಇಲ್ಲೇ ನೆಟ್ ಪ್ರಾಫಿಟ್ ಯಾಕೆ ಬಂತು, ಬಿಕಾಸ್ ಆಫ್ ಸೇಲ್ಸ್. ಈ ರೀತಿ ನೀವು ಮಾಡಿದ್ರೆ ಅಕೌಂಟಿಂಗ್ ರೇಷಿಯೋ ಈಸಿಯಾಗಿ ಹೋಗ್ತದೆ. ಸೊ ಈ 6 ಫಾರ್ಮುಲಾಸ್ಗಳನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಸೊ ಇದು ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅನಿಸ್ತಾ ಅವರೆಲ್ಲರೂ ಕೂಡ ಶೇರ್ ಮಾಡುವಂಥ ಕೆಲಸ ಮಾಡಿ. ಅದೇ ರೀತಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡುವಂಥ ಕೆಲಸವನ್ನು ಕೂಡ ದಯಮಾಡಿ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಪ್ಲೀಸ್ ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.